17 ಸೀಸನ್ಸ್, 0 ಟ್ರೋಫೀಸ್. ಆದರೂ ನಂಬರ್ 1 ಟೀಮ್, ನಂಬರ್ 1 ಫ್ರಾಂಚೈಸಿ, ನಂಬರ್ 1 ಫ್ಯಾನ್ ಫಾಲೋಯಿಂಗ್ ಟೀಮ್. ಫಿಕ್ಸಿಂಗ್ ಇಲ್ಲ, ಯಾರಿಂದಲೂ ನೆಗೆಟಿವ್ ಇಲ್ಲ, ಫ್ಯಾನ್ ಫಾಲೋಯಿಂಗ್ ಕಡಿಮೆ ಇಲ್ಲ. 5ಕ್ಕಿಂತ ಹೆಚ್ಚು ಬಾರಿ ಟ್ರೋಫಿ ಗೆದ್ದ ಟೀಮ್ಗಳಿಗಿಂತ ಒಂದು ಟ್ರೋಫಿನೂ ಇಲ್ಲದಿರೋ ತಂಡಕ್ಕೆ ಇಷ್ಟು ಪ್ರೀತಿ ಹೇಗೆ ಸಾಧ್ಯ? ಗೆಳೆಯರೇ, RCB ಅಂದರೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗಳೂರು. ಇದು ಕೇವಲ ಕ್ರಿಕೆಟ್ ತಂಡವಲ್ಲ, ಇದು ಒಂದು ಸಂಸ್ಕೃತಿ, ಒಂದು ಭಾವನೆ ಹಾಗೂ ಕನ್ನಡಿಗರ ಹೆಮ್ಮೆಯ ತಂಡ. ಇತರ ಯಾವ ತಂಡಕ್ಕೂ ಇರದ ಹೆಚ್ಚು ಅಭಿಮಾನಿಗಳು ಪ್ರಪಂಚದ ಮೂಲೆ ಮೂಲೆಯಲ್ಲೂ ಇದ್ದಾರೆ. ಉಳಿದ 9 ಟೀಮ್ಗಳಿಗೆ ಹೋಲಿಸಿದರೆ RCB ಅತ್ಯಂತ ಜನಪ್ರಿಯ ಟೀಮ್ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಎಂತಹ ಜನರನ್ನು ಕೂಡ ತನ್ನ ಕಡೆಗೆ ಸೆಳೆಯುವಂಥ ಟೀಮ್ ಇದಾಗಿದೆ. 17 ಸೀಸನ್ ಕಳೆದರೂ ಒಂದು ಕಪ್ ಗೆಲ್ಲದೇ ಇದ್ದರೂ ಪ್ರತಿ ವರ್ಷ IPL ಬಂದರೆ ಮೊದಲು ಹೇಳುವ ಹೆಸರೇ RCB. ಅದೆಷ್ಟೋ ಮ್ಯಾಚ್ಗಳಲ್ಲಿ ಅಭಿಮಾನಿಗಳಿಗೆ ಬಾಯಿಗೆ ಬರೆಸಿ ಗೆದ್ದಿದ್ದಾರೆ, ಅದೆಷ್ಟೋ ಪಂದ್ಯ ಸೋತಿದ್ದಾರೆ. ಆದರೂ RCBಯ ಸ್ಲೋಗನ್ ಹೇಳುವುದನ್ನು ಎಂದೂ ಬಿಟ್ಟಿಲ್ಲ. RCB ಯಾಕೆ ಇಷ್ಟ ಎಂದು ಯಾರಿಗಾದರೂ ಕೇಳಿದರೆ ಅವರ ಬಾಯಲ್ಲಿ ಬರುವ ಮೊದಲ ಪದವೇ ಲಾಯಲ್ಟಿ. ಸೋತರೂ ಗೆದ್ದರೂ ಇತರೆ ಪಂದ್ಯಗಳ ರೀತಿ ಅಕ್ರಮವಾಗಿ ಎಂದೂ ಆಡಿಲ್ಲ. RCB ಅಭಿಮಾನಿಗಳ ಮನರಂಜನೆಗೋಸ್ಕರ ಪ್ರತಿ ಬಾರಿ ಫೀಲ್ಡಿಗೆ ಇಳಿಯುತ್ತೆ. ಎಂದೂ ಕೂಡ ಮೋಸದಿಂದ ಪಂದ್ಯವನ್ನು ಗೆದ್ದಿಲ್ಲ. ಇದಕ್ಕೋಸ್ಕರನೇ RCB ಎಂದರೆ ಲಾಯಲ್ ಟೀಮ್ ಎನ್ನುತ್ತಾರೆ. 2022ರಲ್ಲಿ ಒಂದು ವರದಿಯ ಪ್ರಕಾರ RCB ವಿಶ್ವಾದ್ಯಂತ ದಿ ಮೋಸ್ಟ್ ಪಾಪ್ಯುಲರ್ ಸ್ಪೋರ್ಟ್ಸ್ ಟೀಮಲ್ಲಿ ನಮ್ಮ RCB ತಂಡ ಕೂಡ ಇದೆ. ಈ ರ್ಯಾಂಕ್ ಪಡೆದ ಏಕೈಕ ಕ್ರಿಕೆಟ್ ಟೀಮ್ ನಮ್ಮ RCB. IPLನಲ್ಲಿ ಎಲ್ಲ ರೀತಿಯ ದಾಖಲೆಗಳನ್ನು ಮಾಡಿ ಮುಗಿಸಿದೆ. ಕಪ್ ಗೆಲ್ಲದೇ ಇದ್ದರೂ ಹೈಯೆಸ್ಟ್ ರನ್ ಇವರದ್ದೇ ಮತ್ತು ಲೋಯೆಸ್ಟ್ ರನ್ ಕೂಡ ಇವರದ್ದೇ. ಕಳೆದ ವರ್ಷ ಅಷ್ಟೇ ಹೈಯೆಸ್ಟ್ ಸ್ಕೋರ್ ದಾಖಲೆಯನ್ನು SRH ತಂಡವು ಬೀಟ್ ಮಾಡಿದೆ. RCB ತಂಡಕ್ಕೆ ಮಾತ್ರ ಯಾಕೆ ಇಷ್ಟು ಅಭಿಮಾನಿಗಳಿದ್ದಾರೆ? ಪ್ರತಿ ಬಾರಿಯೂ ಎಷ್ಟೇ ಕಷ್ಟ ಬಂದರೂ ಟೇಬಲ್ನಲ್ಲಿ ಲಾಸ್ಟಲ್ಲಿ ಇದ್ದರೂ ಫಿನಿಕ್ಸ್ ಅಕ್ಕಿಯಂತೆ ಪ್ಲೇ ಆಫ್ಗೆ ಹಾರಿ ಎಲಿಮಿನೇಟರ್ ಅಂತ್ಯದಲ್ಲಿ ಯಾಕೆ ಮುಗ್ಗರಿಸಿದ್ದಾರೆ? 5 ಸಾರಿ ಕಪ್ ಗೆದ್ದ ಟೀಮ್ಗಳಿಗೆ ಇಲ್ಲದ ಕ್ರೇಜ್, ಒಂದು ಬಾರಿಯೂ ಕಪ್ ಗೆಲ್ಲದ RCBಗೆ ಯಾಕೆ ಇಷ್ಟು ಕ್ರೇಜ್ ಎಂದು ತಿಳಿಯೋಣ ಬನ್ನಿ. 2008ರಲ್ಲಿ ವಿಜಯ್ ಮಲ್ಯ ಅವರ ಯುನೈಟೆಡ್ ಬ್ರೂವೆರೀಸ್ ಸಾರಥ್ಯದಲ್ಲಿ RCB ತಂಡ ರಚನೆಯಾಗುತ್ತೆ. ರಾಹುಲ್ ದ್ರಾವಿಡ್ ಈ ತಂಡದ ಕ್ಯಾಪ್ಟನ್ ಆಗುತ್ತಾರೆ. ಆಗ ತಾನೇ ಅಂಡರ್ 19 ಚಾಂಪಿಯನ್ ಆಗಿದ್ದ ಕೊಹ್ಲಿಯನ್ನು ಡೆಲ್ಲಿ ಟೀಮ್ ಕೈಬಿಟ್ಟಿತ್ತು. ಆದರೆ RCB ತನ್ನ ಮೊದಲ ತಂಡದಲ್ಲಿ ಕೊಹ್ಲಿಯನ್ನು ಖರೀದಿ ಮಾಡುತ್ತೆ. ಆದರೆ ಟೂರ್ನಿಯ ಮೊದಲ ವರ್ಷ RCB ಹೇಳಿಕೊಳ್ಳುವ ಪರ್ಫಾರ್ಮೆನ್ಸ್ ಕೊಡುವುದಿಲ್ಲ. ಹಾಗಂತ RCB ಎಂದಿಗೂ ಕುಗ್ಗಲಿಲ್ಲ. 2009ರಲ್ಲಿ ಆಫ್ರಿಕಾದಲ್ಲಿ ನಡೆದ IPLನಲ್ಲಿ RCB ಫೈನಲ್ ತಲುಪಿತು. ಆದರೆ ಫೈನಲ್ನಲ್ಲಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಮುಗ್ಗರಿಸಿತು. ಕೊಹ್ಲಿ ಮೊದಲಿಗೆ ಅಷ್ಟೇನು ಪರ್ಫಾರ್ಮೆನ್ಸ್ ಮಾಡುತ್ತಿದ್ದರೂ ಅವರ ಇಂಟರ್ನ್ಯಾಷನಲ್ನಲ್ಲಿ ಬಂದ ಪರ್ಫಾರ್ಮೆನ್ಸ್ IPLನಲ್ಲಿಯೂ ಮುಂದುವರಿಯಿತು. ಇದನ್ನು ಗಮನಿಸಿದ ಮ್ಯಾನೇಜ್ಮೆಂಟ್ ಕೊಹ್ಲಿಯನ್ನು ತಂಡದ ನಾಯಕನನ್ನಾಗಿ 2013ರಲ್ಲಿ ಆಯ್ಕೆ ಮಾಡಿತು. ಅಂದಿನಿಂದ 2021ರವರೆಗೆ ಕೊಹ್ಲಿಯ ನಾಯಕತ್ವದಲ್ಲಿ RCB ಜರ್ನಿ ಸಾಗುತ್ತಾ ಬಂದಿತು. 2021ರಿಂದ 24ರವರೆಗೆ ಫಾಫ್ ಡು ಪ್ಲೆಸಿ ಮುಂದುವರಿಸಿದರು. ಹಾಗೂ 2025ರಲ್ಲಿ RCB ಮ್ಯಾನೇಜ್ಮೆಂಟ್ ರಜತ್ ಪಟಿದಾರ್ಗೆ ನಾಯಕತ್ವವನ್ನು ವಹಿಸಿದರು. RCBಯು ಇಂದು ಇಷ್ಟು ಖ್ಯಾತಿ ಹೊಂದಬೇಕಾದರೆ ಅದು ವಿರಾಟ್ ಕೊಹ್ಲಿ ಎಂದರೂ ತಪ್ಪಾಗದು. ಕೊಹ್ಲಿ ತನ್ನ ಆಟದಲ್ಲಿ ಬೋಲ್ಡ್ ಆಗಿನೇ ಆಪೋಸಿಟ್ ಟೀಮ್ನ ಎದುರಿಸುತ್ತಿದ್ದರು. ಮೈದಾನದಲ್ಲಿ ಕೊಹ್ಲಿಯನ್ನು ಯಾರಾದರೂ ಪ್ರತಿಸ್ಪರ್ಧಿ ಕೆಣಕಿದರೆ ಅವರಿಗೆ ಬ್ಯಾಟಿಂಗ್ನಿಂದ ಉತ್ತರ ನೀಡುತ್ತಿದ್ದರು. ಕೊಹ್ಲಿಯನ್ನು ನೋಡಲು, ಆ ಬೋಲ್ಡ್ನೆಸ್ ಆಟವನ್ನು ನೋಡಲು ಜನರು ಮುಗಿಬೀಳುತ್ತಿದ್ದರು. ಕೊಹ್ಲಿಯು ಕೂಡ ತನ್ನ ಅಭಿಮಾನಿಗಳಿಗೆ ಎಂದು ನಿರಾಶೆ ಮಾಡುವುದಿಲ್ಲ. ಅವರ ನಂಬಿಕೆ ಎಂದು ಅಪರಾಧ ಮಾಡುವುದಿಲ್ಲ. ಇವರ ಮತ್ತು ಫ್ಯಾನ್ಸ್ ಮಧ್ಯೆ ಇರುವ ಸಂಬಂಧ ಅದು ಬರೀ ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಪಂಜಾಬ್ ಹಾಗೂ ಡೆಲ್ಲಿ ಕೂಡ ಈವರೆಗೂ ಕಪ್ ಗೆದ್ದಿಲ್ಲ. ಆದರೂ ಕೂಡ ಅವೆರಡಕ್ಕೂ ಇರದ ಫ್ಯಾನ್ಸ್ RCBಗೆ ಮಾತ್ರ ಯಾಕೆ?
ಇದಕ್ಕೆ ಕಾರಣ ಮ್ಯಾನೇಜ್ಮೆಂಟ್ ಕೂಡ ಹೌದು. ಮ್ಯಾನೇಜ್ಮೆಂಟ್ ತನ್ನ ಅಭಿಮಾನಿಗಳಿಗೋಸ್ಕರ ಮಿಸ್ಟರ್ ನ್ಯಾಕ್ಸ್ ಆಗಿ ಡ್ಯಾನಿಶ್ನನ್ನು ಕರೆತಂದರು. ಟೂರ್ನಿಯ ಶುರುವಿನಲ್ಲಿ ಅನ್ಬಾಕ್ಸ್ ಇವೆಂಟ್ ಮಾಡಲು ಶುರು ಮಾಡಿದರು. ಅದೆಷ್ಟೋ ರೀತಿ ಫ್ಯಾನ್ಸ್ನ ಎಂಟರ್ಟೈನ್ಮೆಂಟ್ ಮಾಡುತ್ತಲೇ ಬಂದಿದ್ದಾರೆ. RCB ಟೀಮ್ ಟ್ರೋಲ್ನಲ್ಲಿಯೂ ಕೂಡ ಮೊದಲಿದೆ. ಬೇರೆ ಯಾವ ಟೀಮ್ಗೂ ಆಗದ ಟ್ರೋಲ್ಸ್ RCB ಟೀಮ್ಗೆ ಆಗುತ್ತೆ. ನಮ್ಮ RCBಗೆ ಈ ಸಲ ಕಪ್ ನಮ್ಮದೇ ಎಂಬ ಟ್ಯಾಗ್ನಿಂದ ಜನಪ್ರಿಯತೆ ಇದೆ. IPLನಲ್ಲಿ ಅತಿ ಹೆಚ್ಚು ವೀಕ್ಷಣೆ ಮಾಡುವ ಮ್ಯಾಚ್ ಎಂದರೆ ಅದು RCB ಮಾತ್ರನೇ. ಇನ್ನು RCB ಮ್ಯಾಚ್ ಮತ್ತು CSK ಇದ್ದರೆ ಅದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಥರ ಜನ ನೋಡುತ್ತಾರೆ. RCB ಮ್ಯಾಚ್ಗೆ ಇರುವ ಟಿಕೆಟ್ ದರ ಬೇರೆ ಯಾವ ಟೀಮ್ಗೂ ಇಲ್ಲ. ಹೈಯೆಸ್ಟ್ ನಂಬರ್ ಆಫ್ ಟಿಕೆಟ್ಸ್ ಅದು RCB ಟೀಮ್ಗೆ ಸೋಲ್ಡ್ ಆಗುತ್ತೆ. RCB ತನ್ನ ಬ್ಯಾಟಿಂಗ್ನಲ್ಲಿ ಹೆಚ್ಚು ಎಡವಿದ್ದಿಲ್ಲ. ಕೊಹ್ಲಿ, ಕ್ರಿಸ್ ಗೇಲ್, ABD ಇಂದ ಬ್ರ್ಯಾಂಡ್ ವ್ಯಾಲ್ಯೂ ಇನ್ನೂ ಹೆಚ್ಚಾಯಿತು. ಆದರೆ ಪ್ರತಿ ಬಾರಿಯೂ ಬೌಲಿಂಗ್ನಿಂದನೇ ಹೆಚ್ಚು ಫೇಲ್ಯೂರ್ ಆಗಿದ್ದು. IPL ಇತಿಹಾಸದಲ್ಲೇ ಅತಿ ಹೆಚ್ಚು ಕ್ಯಾಚ್ ಹಿಡಿದಿರುವ ಸಾಧನೆ ಅದು ಮಿಸ್ಟರ್ 360 ABDಯದ್ದಾಗಿದೆ. 2011ರಿಂದ 2020ರವರೆಗೆ ಇದ್ದ ಈ ಆಟಗಾರ ಬರೋಬ್ಬರಿ 90ಕ್ಕೂ ಹೆಚ್ಚು ಕ್ಯಾಚನ್ನು ಹಿಡಿದಿದ್ದಾರೆ ಹಾಗೂ ಅದೆಷ್ಟೋ ಸೋಲುತ್ತಿದ್ದ ಮ್ಯಾಚನ್ನು ತನ್ನ ಸ್ಫೋಟಕ ಬ್ಯಾಟಿಂಗ್ನಿಂದ ಗೆಲ್ಲಿಸಿದ್ದಾರೆ. 2016ನೇ ವರ್ಷ IPL ಇತಿಹಾಸದಲ್ಲಿ ದಾಖಲೆಗಳ ಮೇಲೆ ದಾಖಲೆ ಬರೆದದ್ದು ನಿಮ್ಮ ಹೆಮ್ಮೆಯ ವಿರಾಟ್ ಕೊಹ್ಲಿ. ಒಂದೇ ಸೀಸನ್ನಲ್ಲಿ 973 ರನ್ ಗಳಿಸಿ ತನ್ನ ತಂಡವನ್ನು ಫೈನಲ್ಗೆ ತಲುಪಿಸಿದ ರೀತಿ RCB ಅಭಿಮಾನಿಗಳನ್ನು ಹುಬ್ಬೇರಿಸಿತು. ಇದಲ್ಲದೆ ಆ ವರ್ಷ ತುಂಬ ದಾಖಲೆಗಳನ್ನು ಬರೆದಿತ್ತು. ಆ ಸೀಸನ್ನಲ್ಲಿ ಕೊಹ್ಲಿ ಒಬ್ಬರೇ 4 ಶತಕಗಳನ್ನು ಬಾರಿಸಿದ್ದರು ಹಾಗೂ ABD 687 ರನ್ ಗಳಿಸಿ ಟಾಪ್ ಸ್ಕೋರರ್ಗಳಲ್ಲಿ ಒಬ್ಬರಾದರು. ಇನ್ನು ತುಂಬ ದಾಖಲೆಗಳು RCB ಪಾಲಿನಲ್ಲಿವೆ. ಫ್ರೆಂಡ್ಸ್, ಈ ಎಲ್ಲ ದಾಖಲೆಗಳಲ್ಲಿಯೂ ವಿರಾಟ್ ಅವರದ್ದೇ ಸಿಂಹಪಾಲು. ವಿರಾಟ್ RCBಯ ಹೆಮ್ಮೆ. ತನ್ನ ತಂಡದ ಕೀರ್ತಿಗಾಗಿ ವಿರಾಟ್ ಎಂತಹ ಚಾಲೆಂಜ್ ಕೂಡ ಫೇಸ್ ಮಾಡುತ್ತಾರೆ ಹಾಗೂ ಪ್ರಾಮಾಣಿಕವಾಗಿ ತಂಡವನ್ನು ಯಾರು ಎಂದಿಗೂ ಬೆರಳು ತೋರಿಸದ ಹಾಗೆ ಸೋತರು ಗೆದ್ದರು RCB ಎಂದು RCBಯ ತಂಡವನ್ನು ಒಂದು ಲಾಯಲ್ ಟೀಮ್ ಆಗಿ ನಡೆಸಿದ್ದಾರೆ. ಕನ್ನಡಿಗರು ಹೆಮ್ಮೆಯಿಂದ ಕಾಲರ್ ಮೇಲೆತ್ತುಕೊಂಡು ನಾವು ಸೋಲನ್ನು ಒಪ್ಪುತ್ತೇವೆ ಹೊರತು ಎಂದಿಗೂ ಫಿಕ್ಸಿಂಗ್ ಮಾಡುವ ಟೀಮ್ ನಮ್ಮದಲ್ಲ ಎಂದು ಹೇಳುವ ರೀತಿ ಮಾಡಿದ್ದಾರೆ ನಮ್ಮ RCB. ಇದಾಗಿತ್ತು ಫ್ರೆಂಡ್ಸ್ ನಿಮ್ಮ ಹೆಮ್ಮೆಯ RCB ತಂಡದ ಒಂದು ಚಿಕ್ಕದಾದ ಪರಿಚಯ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.